ಬಿಗ್ ಬಾಸ್ ಕನ್ನಡ ಸೀಸನ್ 12 ಫಿನಾಲೆ ಹಂತಕ್ಕೆ ಕಾಲಿಟ್ಟಿದೆ. ಕಳೆದ ವಾರಾಂತ್ಯದ ಬಿಗ್ ಬಾಸ್ ಕನ್ನಡ ಸೀಸನ್ 12 ಎಪಿಸೋಡ್ನಲ್ಲಿ ಸ್ಪಂದನ ಮನೆ ಬಿಟ್ಟು ಹೊರ ನಡೆದಿದ್ದು ಸ್ಪರ್ಧೆಯಲ್ಲಿ ದೊಡ್ಡ ತಿರುವು ಕಂಡು ಬಂದಿದೆ. ಅವರ ಎಲಿಮಿನೇಷನ್ನೊಂದಿಗೆ ಇದೀಗ ಟ್ರೋಫಿಗಾಗಿ 8 ಮಂದಿ ಸ್ಪರ್ಧಿಗಳು ಮಾತ್ರ ಉಳಿದಿದ್ದಾರೆ. ಶೋ ಇದೀಗ ಅಂತಿಮ ಹಂತಕ್ಕೆ ಪ್ರವೇಶಿಸಿದ್ದು ಗ್ರ್ಯಾಂಡ್ ಫಿನಾಲೆ ಜನವರಿ 18ರಂದು ನಡೆಯುವಂತಹ ಸಾಧ್ಯತೆ ಇದೆ ಅಂತ ವರದಿಯಾಗಿದೆ. ಆದರೆ ಈ ಬಗ್ಗೆ ಅಧಿಕೃತ ಘೋಷಣೆ ಇನ್ನಷ್ಟೇ ಬರಬೇಕಿದೆ. ಪ್ರತಿ ವಾರ ನಾಮಿನೇಷನ್ಗಳು ಕಠಿಣವಾಗ್ತಾ ಇರುವ ಹಿನ್ನೆಲೆಯಲ್ಲಿ ಮನೆಯೊಳಗಿನ ಸ್ಪರ್ಧಿಗಳು ಎಚ್ಚರಿಕೆಯಿಂದ ಆಟ ಆಡ್ತಾ ಇದ್ದಾರೆ. ಈ ಹಂತದಲ್ಲಿ ಒಂದು ಸಣ್ಣ ತಪ್ಪು ಕೂಡ ಯಾರ ಆಟಕ್ಕೂ ಅಂತ್ಯ ತರಬಹುದು. ವಾರಾಂತ್ಯದ ಎಪಿಸೋಡ್ನಲ್ಲಿ ಹೋಸ್ಟ್ ಕಿಚ್ಚ ಸುದೀಪ್ ಯಾವುದೇ ಸಡಿಲತೆಯನ್ನು ತೋರದೆ ಮನೆಯೊಳಗಿನ ಆಟ ಮತ್ತು ತಂತ್ರಗಳ ಬಗ್ಗೆ ಹಲವಾರು ಸ್ಪರ್ಧಿಗಳನ್ನು ಪ್ರಶ್ನೆ ಮಾಡಿದ್ರು. ಅಲ್ಲದೆ ಮುಂದಿನ ದಿನಗಳಲ್ಲಿ ಮಧ್ಯವಾರ ಎಲಿಮಿನೇಷನ್ ನಡೆಯುವಂಥ ಸಾಧ್ಯತೆ ಇದೆ ಅನ್ನುವಂಥ ಒಂದು ಸೂಚನೆಯನ್ನು ನೀಡಿ ನಾಮಿನೇಟ್ ಆದ ಸ್ಪರ್ಧಿಗಳಲ್ಲಿ ಆತಂಕ ಹುಟ್ಟಿಸಿದ್ರು. ಈ ವಾರ ಒಟ್ಟು 7 ಮಂದಿ ಎಲಿಮಿನೇಷನ್ ಅಪಾಯದಲ್ಲಿದ್ದಾರೆ. ಕಾವ್ಯ, ಧ್ರುವಂತ್, ರಾಶಿಕಾ, ರಕ್ಷಿತಾ, ರಘು, ಅಶ್ವಿನಿ ಗೌಡ ಮತ್ತು ಗಿಲ್ಲಿ ನಾಮಿನೇಷನ್ ಪಟ್ಟಿಯಲ್ಲಿ ಇದ್ದು ತಮ್ಮ ನೆಚ್ಚಿನ ಸ್ಪರ್ಧಿಗಳನ್ನು ಉಳಿಸೋದಿಕ್ಕೆ ಪ್ರೇಕ್ಷಕರಿಗೆ ವೋಟಿಂಗ್ ಲೈನ್ಸ್ ಅನ್ನು ತೆರೆಯಲಾಗಿದೆ. ಇತ್ತ ಈ ವಾರ ಧನುಷ್ ಗೌಡ ನಿಶ್ಚಿಂತ ಸ್ಥಿತಿಯಲ್ಲಿದ್ದಾರೆ. ಪ್ರಸ್ತುತ ಮನೆಯ ಕ್ಯಾಪ್ಟನ್ ಆಗಿರುವ ಕಾರಣ ಅವರು ನಾಮಿನೇಷನ್ ಇಂದ ಸುರಕ್ಷಿತರಾಗಿದ್ದಾರೆ. ಹಾಗೆ ವರದಿಗಳ ಪ್ರಕಾರ ಅವರ ಕ್ಯಾಪ್ಟನ್ಸಿ ಅವರಿಗೆ ನೇರವಾಗಿ ಟಾಪ್ 6ಕ್ಕೆ ಪ್ರವೇಶ ನೀಡಿದ್ದು ಇದರಿಂದ ಅವರಿಗೆ ಟಿಕೆಟ್ ಟು ಫಿನಾಲೆ ದೊರೆತಾಗಿದೆ. ಇದು ಧನುಷ್ ಅವರನ್ನ ಟ್ರೋಫಿಗೆ ಬಲಿಷ್ಠ ಸ್ಪರ್ಧಿಯಾಗಿ ರೂಪಿಸಿದೆ. ಮೂಲತಃ 15 ವಾರಗಳಲ್ಲಿ ಮುಗಿಯಬೇಕಾಗಿದ್ದಂತಹ ಬಿಗ್ ಬಾಸ್ ಕನ್ನಡ ಸೀಸನ್ 12 ಶೋವನ್ನ ಇನ್ನೂ 2 ವಾರಗಳ ಕಾಲ ವಿಸ್ತರಿಸಲಾಗಿದೆ. ಮೂಲಗಳ ಪ್ರಕಾರ ಗ್ರ್ಯಾಂಡ್ ಫಿನಾಲೆ ಜನವರಿ 18 ಅಥವಾ ಜನವರಿ 25, 2026ರಂದು ಪ್ರಸಾರವಾಗುವಂಥ ಸಾಧ್ಯತೆ ಇದೆ. ಇದು ಕಲರ್ಸ್ ಕನ್ನಡ ವಾಹಿನಿಯ ಶೆಡ್ಯೂಲ್ ಮೇಲೆ ಅವಲಂಬಿತ ಆಗಿರುತ್ತೆ. ಶೋಗೆ ಸಮೀಪದ ಮೂಲಗಳು ಜನವರಿ 18ನೇ ದಿನಾಂಕ ಹೆಚ್ಚು ಸಾಧ್ಯತೆ ಇದೆ ಅಂತ ತಿಳಿಸಿವೆ. ಆದರೆ ಅಧಿಕೃತ ದೃಢೀಕರಣ ಇನ್ನೂ ಕೂಡ ಬಂದಿಲ್ಲ. 8 ಮಂದಿ ಸ್ಪರ್ಧಿಗಳು ಮಾತ್ರ ಉಳಿದಿರುವಂಥ ಈ ಹಂತದಲ್ಲಿ ಮತ್ತೆ ಮುಂದಿನ ವಾರಗಳಲ್ಲಿ ಹಲವು ಎಲಿಮಿನೇಷನ್ಗಳು ನಡೆಯುವಂಥ ಸಾಧ್ಯತೆ ಇರೋದ್ರಿಂದ ಮನೆಯೊಳಗಿನ ಸ್ಪರ್ಧೆ ದಿನೇ ದಿನೇ ತೀವ್ರಗೊಳ್ತಾ ಇದೆ. ಯಾರು ಟ್ರೋಫಿಗೆ ಅರ್ಹರು ಅನ್ನುವಂಥ ವಿಚಾರದಲ್ಲಿ ಅಭಿಮಾನಿಗಳಲ್ಲಿ ಭಾರಿ ಕುತೂಹಲ ಮೂಡಿಸಿದೆ. ಇನ್ನು ಮಧ್ಯವಾರ ಎಲಿಮಿನೇಷನ್ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ಚರ್ಚೆಗಳು ನಡೀತಾ ಇವೆ. ಇನ್ನು ಮುಂದಿನ ಕೆಲವು ವಾರಗಳು ಫಿನಾಲೆ ವೇದಿಕೆಗೆ ಯಾರು ತಲುಪ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ಇದು ಬಿಗ್ ಬಾಸ್ ಸೀಸನ್ 12ನ ಲೇಟೆಸ್ಟ್ ಅಪ್ಡೇಟ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇದು ಪೂಜಾ ಸೋಲ್ ಟಾಕ್ಸ್, ಮಾತುಗಳು ಹೃದಯದಿಂದ. ಥ್ಯಾಂಕ್ ಯು ಫಾರ್ ವಾಚಿಂಗ್.